ಬೆಳಗ್ಗೆ 8 ಗಂಟೆ ಆದರೂ ಇನ್ನೂ ಎದ್ದಿಲ್ಲ. ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಹೋದ್ರೆ ಇನ್ನೂ ಮಲಗಿದ್ದಾರೆ. ಇಷ್ಟು ಆರಾಮಾಗಿ ಮಲಗಿದ್ದಾರೆ ಪಾಪ. ಎದ್ದೊಳಿಸ್ಬೇಕೋ ಬೇಡವೋ? ಎದ್ದೊಳಿಸ್ಲಿಲ್ಲ ಅಂದರೆ ಕಾಫಿ ಎಲ್ಲ ತಣ್ಣಗಾಗ್ಬಿಡುತ್ತೆ. ಏನು ಮಾಡೋದು? ಜೈ ಎದ್ದೊಳ್ತಾನೆ ಇಲ್ಲ. ತುಂಬ ನಿದ್ದೆ ಬಂದಿದೆ ಅಂತ ಅನ್ಸುತ್ತೆ. ಮಲ್ಕೊಂಡ್ಲಿ ಬಿಡು. ಅಯ್ಯೋ ನಿನ್ನ ಅಜ್ಜಿ ಇಷ್ಟೊತ್ತಿಂದ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ, ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ. ಇಷ್ಟೊತ್ತಿಗೆ ಬಂದಿದ್ದಾಳೆ ನೋಡು. ಅಯ್ಯೋ ಜೈ, ಕೈ ಬಿಡು. ಬೆಳಗ್ಗೆ ಎದ್ದಿದ್ದೆ ಕಣೆ, ಆದರೂ ಎದ್ದು ಬರೋದಕ್ಕೆ ಮನಸ್ಸು ಬರಲಿಲ್ಲ. ನೀನೇ ನನ್ನನ್ನು ಹುಡ್ಕೊಂಡು ಬರಲಿ ಅಂತ ಹಾಗೆ ಮಲ್ಕೊಂಡಿದ್ದೆ. ಯಾಕೆ? ಯಾಕೆ ಅಂದರೆ ಈ ಮುದ್ದು ದೇವತೆ ಮುಖ ನೋಡಬೇಕಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣ, ಅದಕ್ಕೆ. ಅಬ್ಬಬ್ಬಾ, ಜಾಸ್ತಿ ಆಗ್ಲಿಲ್ವಾ ನಿನಗೆ? ಯಾಕೆ ಜಾಸ್ತಿ ಆಗಬೇಕು? ನನ್ನ ಹೆಂಡತಿ ಹತ್ರ ನನಗೆ ಎದ್ದಿದ ತಕ್ಷಣ ಬರಬೇಕು ತಾನೇ? ಇನ್ಮೇಲೆ ನಾನೆಲ್ಲಿ ಬರ್ತೀನಿ? ಇಷ್ಟು ದಿವಸ ಅಜ್ಜಿ ಬರ್ತಿದ್ರು, ಇಲ್ಲ ಅಮ್ಮ ಬರ್ತಿದ್ರು. ಇನ್ಮೇಲೆ ಅವ್ರು ಯಾರೂ ಬರಲ್ಲ. ಆ ಜವಾಬ್ದಾರಿ ನಿಂದೆ. ಇನ್ಮೇಲೆ ನೀನೇ ಬಂದು ನನಗೆ ಎದುರಿಸ್ಬೇಕು. ಅಂತೆಲ್ಲ ನನಗೆ ಗೊತ್ತಿಲ್ಲ. ನಾನು ಬಂದು ಎದ್ದೊಳ್ಸೋದಕ್ಕೂ ಫಸ್ಟೇ ನೀನು ಎದ್ದೊಳ್ಬೇಕು. ಯಾಕೆ ಚಿನಿ, ನನ್ನನ್ನು ಬಂದು ಎದ್ದೊಳ್ಸೋದು ನಿನ್ಗೆ ಅಷ್ಟೊಂದು ಕಷ್ಟನಾ? ಹಾಗೇನಿಲ್ಲಪ್ಪ, ಬೆಳಗ್ಗೆ ನಾನು ಎದ್ದೊಳ್ತೀನಲ್ಲ ಅವಾಗ ನೀನು ಎದ್ಬಿಡು. ಹೋಗಿಲ್ಲ, ಮತ್ತೆ ನೀನು ಕಟ್ಕೊಂಡು ಬಂದಿರೋದು ನಾನು. ಇವಾಗ ಏನು ಅಂತ? ಕಾಫಿ ತಣ್ಣಗಾಯ್ತು, ಕುಡಿ. ಯಾರು ಕೊಟ್ಟು ಕಳ್ಸಿದ್ರು? ನೀನೇ ಕಾಯಿಸ್ಕೊಂಬಂದ? ಅಮ್ಮ ಕೊಟ್ರ, ಅಜ್ಜಿ ಕೊಟ್ರ? ರೀ, ನಾನೇ ಮಾಡಿದ್ದು ಪ್ರೀತಿಯಿಂದ. ನಿಜವಾಗ್ಲೂ? ಸುಳ್ಳು ಯಾಕೆ ಹೇಳಿ? ನಿನ್ನ ಮೇಲೆ ಹಣೆಗು. ಸರಿ, ನಿನ್ನ ಕೈಯಾರೆ ನೀನೇ ಕಾಫಿ ಕುಡಿಸು. ಏ ಹೋಗಪ್ಪ, ಇದ್ಯಾಕೋ ಜಾಸ್ತಿ ಆಯಿತು ನಿಂದು. ನೋಡು ಶೋಭಾ, ಪ್ಲೀಸ್, ನನಗೆ ನಿನ್ನ ಕೈಯಾರೇ ಕಾಫಿ ಕುಡಿಬೇಕು ಅನ್ನಿಸ್ತೈತೆ, ಕುಡಿಸು ಅಷ್ಟೇ. ಸರಿ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ, ಬೇಗ ಬನ್ನಿ. ಅಲ್ಲ ಕಣೆ ಚಿನ್ನಿ, ಬಂದು ಒಂದು ದಿವಸಕ್ಕೆ ಅವಾಗಲೇ ಕೆಲಸ ಶುರು ಹಚ್ಕೊಂಡ್ಬಿಟ್ಟ ನೀನು. ಹಾಗೇನಿಲ್ಲ ಜೈ, ಆರಾಮಾಗಿ ಕೂತಿದ್ದೆ. ಅಕ್ಕ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೋದ್ಲು. ಬೇಡ, ನಾನೇ ಮಾಡ್ತೀನಿ ಅಂತ ನಾನೇ ಮಾಡ್ಕೊಂಬಂದೆ. ಹೌದಾ? ರೀ, ನಾನು ಎದ್ದೋಳೋ ಅಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ಕಾಫಿ ಕಾಯಿಸ್ತಾ ಇದ್ರು ಆಗಲೇ. ಅವರಂತೂ ಬೆಳಗ್ಗೆ ಬೇಗ ಎದ್ದು ಮಾಡ್ತಾರೆ. ನಾನೇ ಎದ್ದು ಮಾಡ್ತೀನಿ ಜೈ, ಆದರೆ ನನಗೆ ಮೊದಲನೇ ದಿನ ಅಲ್ವಾ, ಸ್ವಲ್ಪ ಏನು ಮಾಡಬೇಕು ಹೆಂಗೆ ಅಂತ ಏನೂ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ರೂಮಲ್ಲಿದ್ದೆ. ಹೋಗ್ಲಿ ಬಿಡು, ಇವಾಗ ಯಾರಾದರೂ ನಿನ್ಗೇನಾದರೂ ಅಂದ್ರಾ? ಯಾರೇನು ಅಂದಿಲ್ಲ ಜೈ. ಮತ್ತೆ ಯಾಕೆ ಬೇಜಾರು ಮಾಡ್ಕೊತೀಯ? ಬೇಜಾರೇನಿಲ್ಲಪ್ಪ, ನೀನು ನೋಡಿದ್ನಲ್ವಾ, ನಂಗೆ ತುಂಬ ಖುಷಿ ಆಗೋಯ್ತು. ಹೌದಾ? ನಿಜ. ಸರಿ, ನೀನು ಕಾಫಿ ಕುಡ್ದಾ? ಇಲ್ಲ. ಯಾಕೆ? ಫಸ್ಟ್ ನೀನು ಕೊಟ್ಬಿಡು ಅಂದರು ಅಜ್ಜಿ, ಅದಕ್ಕೆ ತೊಗೊಂಬಂದೆ. ಸರಿ, ತಗೋ, ಇದರಲ್ಲಿ ಕುಡಿ. ಪರವಾಗಿಲ್ಲ ಜೈ, ನಾನು ಕುಡಿತೀನಿ, ನೀನು ತಗೋ ಇದನ್ನ. ಸರಿ ಬಿಡು, ನಿನ್ನಿಷ್ಟ. ಮತ್ತೆ ಏನು ಸಮಾಚಾರ? ಸಮಾಚಾರನ ಹೇಳಬೇಕು ಎಲ್ಲ. ಹೇಳಿ ಕೇಳ್ತೀನಿ. ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಅಷ್ಟೇ. ಸರಿ, ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂತಾ? ಜೈ, ಆರಾಮಾಗಿ ಮಲ್ಕೊಂಡಿದ್ದೆ. ನನಗೇನು ನೆನಪೇ ಇಲ್ಲ ಗೊತ್ತಾ? ಏನು ನೆನಪಿಲ್ವಾ? ಏನು ನೆನಪಾಗಬೇಕಾಯ್ತು? ರಾತ್ರಿ ನೀನು ಮಾತಾಡಬೇಕು ಅಂತ ರೂಮಿಗೆ ಕರ್ಕೊಂಬಂದ. ಇಲ್ಲಿ ಎಷ್ಟೊತ್ತು ಕುತ್ಕೊಂಡು ಮಾತಾಡಿದೆ. ನನಗೆ ಆಮೇಲೆ ಯಾವಾಗ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ ನನಗೆ. ಲೂಸು ಜಾಸ್ತಿ ಹೊತ್ತಾಗಿರಲಿಲ್ಲ, 12 ಗಂಟೆ ಆಗಿತ್ತು ಅಷ್ಟೇ. ಅದರಲ್ಲೂ ನಿಮ್ಮ ಅಕ್ಕ ಬೇರೆ ಬಂದು ಕರೆದ್ರಲ್ವಾ, ಹಂಗಾಗಿ ನೀನು ಹೋಗಿ ಮಲ್ಕೊಂಡೆ. ಜೈ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ. ಅಷ್ಟರಲ್ಲಿ ಆಗಲೇ ಎಲ್ಲರೂ ಕೆಲಸ ಮಾಡ್ಕೊತಾ ಇದ್ರು. ನನಗಂತೂ ನೀನು ಹೋದ್ಮೇಲೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಗೊತ್ತಾ? ಸುಳ್ಳು ಹೇಳ್ಬೇಡ. ಈಗ ನೋಡಿದ್ರೆ ಅಷ್ಟು ಆರಾಮಾಗಿ ಮಲ್ಕೊಂಡಿದ್ದೆ. ಅಯ್ಯೋ ಲೂಸು, ಬೆಳಗಿನ ಜಾವ ನನಗೆ ನಿದ್ದೆ ಬಂದಿರೋದು ಗೊತ್ತಾ? ರಾತ್ರಿ ಇಲ್ಲ ಯಾಕೆ ನಿದ್ದೆ ಮಾಡಿಲ್ಲ? ಏನು ಮಾಡ್ತಾ ಇದ್ದೆ ನೀನು ಕುತ್ಕೊಂಡು? ಏನು ಶೋಭಾ, ನೀನು ಆ ಕಡೆ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟು ಏನೋ ಹೇಳ್ತಾಳೆ ನನಗೆ ನಿದ್ದೆ ಬರಲಿಲ್ವಾ ಅಂತ. ನನಗೇನಿಲ್ಲಪ್ಪ, ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ. ನೀನು ಮಲ್ಕೊತೀಯ ಬಿಡು, ನಿನಗೆ ನಾನು ಏನು ಬೇಕಾಗಿಲ್ಲ, ಅದಕ್ಕೆ ಮಲ್ಕೊಂಡ್ಬಿಡ್ತೀಯ. ಹಾಗೇನಿಲ್ಲ ಜೈ. ಹೋಗ್ಲಿ ಬಿಡು, ಬೆಳಗ್ಗೆನೆ ಬೇಗ ಇದ್ದು ರೆಡಿ ಆಗಿಬಿಟ್ಟಿದೆಯಲ್ಲೇ. ಮತ್ತೆ ಹಾಗೆ ಇರೋಕ್ಕಾಗುತ್ತಾ? ಸಿಂಪಲಾಗಿ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯ ಕಣೆ ಬಂಗಾರಿ. ಯಪ್ಪ, ನನಗೆ ಸೀರೆಗಳೇ ಉಡ್ತಾ ಇರಲಿಲ್ಲ. ನೋಡು, ನೀನು ಮದುವೆ ಆಗಿ ಇವಾಗ ಡೈಲಿ ಸೀರೆ ಉಡಂಗಾಗ್ಬಿಟ್ಟಿದೆ. ಹಾಗೇನಿಲ್ಲ ಕಣೆ, ಸ್ವಲ್ಪ ದಿವಸ ಹೊಸ ಹೆಣ್ಣಲ್ವಾ, ಉಟ್ಕೋ, ಆಮೇಲೆ ನಿನಗೆ ಒಳ್ಳೆ ಒಳ್ಳೆ ಡ್ರೆಸ್ ಕೊಡಿಸ್ತೀನಿ. ಪರವಾಗಿಲ್ಲ, ನನ್ನ ಹತ್ರನೇ ಇದೆ. ಓ, ಹಂಗಾದ್ರೆ ಇನ್ಮೇಲೆ ನನ್ನ ಹತ್ರ ಡ್ರೆಸ್ ಕೇಳಲ್ವಾ ನೀನು? ಕೇಳಲ್ಲ. ಹೋಗ್ಲಿ ಬಿಡು, ನನಗೆ ದುಡ್ಡು ಮಿಕ್ಕೊಳ್ಳುತ್ತೆ. ಹೌದಾ? ಯಾರಾದರೂ ಮದುವೆ ಆಗಿ ಬಂದರೆ ಗಂಡತಿರ ಹತ್ರ ಅದು ಕೊಡಿಸ್ರಿ, ಇದು ಕೊಡಿಸ್ರಿ, ಆ ಥರ ಬಟ್ಟೆ ಕೊಡಿಸಿ, ಈ ಥರ ಬಟ್ಟೆ ಕೊಡಿಸಿ ಅಂತ ಕೇಳ್ತಾರೆ. ಇವಳು ನೋಡಿದ್ರೆ ಏನು ಬೇಡ ಅಂತ ಹೇಳ್ತಾಳೆ. ಹಾಗೇನಿಲ್ಲ ಜೈ, ಕೊಡಿಸ್ಕೊತೀನಿ. ಇರೋದೆಲ್ಲ ಹಾಕ್ಕೊಬೇಕಲ್ವಾ? ಪರವಾಗಿಲ್ಲಮ್ಮ, ಇರೋದೆಲ್ಲನೂ ಹಾಕೋ, ಬೇರೆದು ಕೊಡಿಸ್ತೀನಿ. ಜೈ, ನೀನು ನಾನು ಕಾಫಿ ಹೇಗೆ ಮಾಡಿದ್ದೀನಿ ಅಂತಲೇ ಹೇಳಲಿಲ್ಲ. ನಿನ್ನ ಥರನೇ ಸ್ವೀಟಾಗಿದೆ. ಬೇಕಾಗಿಲ್ಲ, ಹೋಗು. ನಾನು ಕೇಳಿದ್ಮೇಲೆ ಹೇಳೋದಲ್ಲ, ಫಸ್ಟೇ ಹೇಳ್ಬೇಕು ನೀನು. ಹೌದಾ? ಸಾರಿ ಕಣೆ, ನೀನು ನೋಡ್ತಾ ನೋಡ್ತಾ ಮರ್ತೋಗ್ಬಿಟ್ಟೆ. ಬಿಡಪ್ಪ, ನಾನು ನೋಡ್ತಾ ನೋಡ್ತಾ ಆಮೇಲೆ ಎಲ್ಲ ಮರ್ತ್ಬಿಟ್ಟಿಯಾ ನೀನು. ಹೇ, ಏನೇ ನೀನು ಹಿಂಗೆಲ್ಲ ಮಾತಾಡ್ತೀಯಾ? ನಾನೇನು ಮಾತಾಡದೆ ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ. ಸರಿ, ಕಾಫಿ ಕುಡಿದು ಒಂದು 5 ನಿಮಿಷ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಮೇಲ್ಗಡೆ. ಅಷ್ಟರಲ್ಲಿ ನನಗೆ ಬಿಸಿನೀರು ಕಾಯಿಸಿಟ್ಬಿಟ್ಟು ನನಗೆ ಬಾತ್ರೂಮಲ್ಲಿ ಟವಲ್ ಎಲ್ಲ ರೆಡಿ ಮಾಡಿಟ್ಟಿರು. ನನಗೇನು ಗೊತ್ತು ಜೈ, ನಿನ್ನ ಬಟ್ಟೆ ಎಲ್ಲಿದೆ ಅಂತ? ಹಾಗಲ್ಲ ಕಣೆ, ನೋಡು, ನನ್ನ ಮೇಲೆ ಪ್ರೀತಿ ಇದ್ರೆ ಹುಡುಕಿ ತೊಗೊಂಬರ್ಬೇಕಪ್ಪ ನೀನು. ಸರಿ, ಎಲ್ಲಿದೆ ಹೇಳಿ, ತೊಗೊಂಬರ್ತೀನಿ. ಎಲ್ಲೂ ಇಲ್ಲ, ಇಲ್ಲೇ ವಾರ್ಡ್ರೋಬಲ್ಲಿದೆ, ಎತ್ಕೊಂಬರೇ.
ಸರಿ ಆಯಿತು, ನೀನು ಯಾವ ಡ್ರೆಸ್ ಹಾಕ್ತೀಯೋ ಏನೋ. ಇಲ್ಲಿರೋದೆಲ್ಲ ನಂದೇ ಡ್ರೆಸ್ಸು, ನೀನು ಯಾವ್ದು ತೊಗೊಂಬಂದ್ಕೊಟ್ರು ನಾನು ಅದನ್ನೇ ಹಾಕ್ಕೊತೀನಿ. ನಿನ್ನ ತಂಗಿ ಬೇರೆ ತುಂಬ ಶೋಕಿ ರಜಾ ಅಂತ ಬೇರೆ ಹೇಳ್ತಾ ಇದ್ಲು. ಅವಳು ದೊಡ್ಡ ಲೂಸು, ಅವಳು ಮಾತು ಕೇಳು ನೀನು. ಇಷ್ಟೊತ್ತು ಅಡುಗೆ ಮನೇಲಿ ಬಂದು ತಲೆ ತಿಂತಾ ಇದ್ಲು. ಹೌದಾ? ಏನಾದರೂ ಹೇಳಿರ್ಬೇಕಲ್ವಾ ನನ್ನ ಬಗ್ಗೆ? ಅವಳಿಗೆ ನಿನ್ನ ಬಗ್ಗೆ ಹೇಳೋದೇ ಅವಳಿಗೆ ಇನ್ನೇನಿರುತ್ತೆ. ಏನು ಹೇಳಿದ್ಲು? ಏನಿಲ್ಲ ಬಿಡು ಜೈ. ಸರಿ, ಬೇಗ ತಗೊಂಬಂದ್ಕೊಡು. ಫಸ್ಟ್ ನೀನು ಹೋಗಿ ವಾಕಿಂಗ್ ಮಾಡ್ಕೊಂಡು ಬರೋಗು, ಆಮೇಲೆ ಕೊಡ್ತೀನಿ. ಶೋಭಾ, ಇದೇ ಖುಷಿಗೆ ಏನಿಲ್ವೇನೆ ಬೆಳಗ್ಗೆನೆ? ಏನು ತಿಂತೀರಾ? ಈ ಲೂಸು, ನಾನು ಅದನ್ನೆಲ್ಲ ಕೇಳಿದ್ದು. ಏನೂ ಇಲ್ಲ, ಸರಿ ಹೊರಡಿ ನೀವು. ಈ ಬಾರ ಇಲ್ಲಿ. ಈ ಬಿಡು ಜೈ, ಈಗ ಅಷ್ಟೇ ನಿಮ್ಮ ಅಮ್ಮ ಬಂದರೆ. ಅಮ್ಮ ತಾನೇ, ಬಿಡು. ನಿನ್ಗೇನು ಆಮೇಲೆ ನಾನು ಬೈಸ್ಕೊಳ್ಳೋದು, ಅವನಿಗಂತೂ ಗೊತ್ತಾಗಲ್ಲ ನಿನಗೂ ಬುದ್ಧಿ ಇಲ್ವಾ ಅಂತ ನನಗೆ ಬೈತಾರೆ. ನನಗೋಸ್ಕರ ಬೈಸ್ಕೊಬೇಕಪ್ಪ. ನೋಡ್ದಾ ಎಷ್ಟು ಕೊಬ್ಬು ನಿನಗೆ? ಹಾಗೆಲ್ಲ ಏನೂ ಇಲ್ಲ ಕಣೆ, ಏನಕ್ಕೆ ಬೈತಾರೆ? ಲೂಸ್ ಥರ ಮಾತಾಡಬೇಡ ನೀನು. ಸರಿ ಏನು ಹೇಳು. ನಿನ್ನೆ ಏನೇ ಹೇಳಿದೆ ನೀನು ನನಗೆ? ನಾನಾ ಏನು ಹೇಳಿದೆ? ಏನೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೊಂಡಿದ್ಯಾ. ಅದು ನಿನ್ನೆ ಹೇಳಿದ್ದು ನಿನ್ನೆಗಾಗೋಯ್ತು, ಇವತ್ತೇನು ಹೇಳಿದಲ್ಲ. ನನ್ನ ಹತ್ರ ಇವೆಲ್ಲ ಆಟಗಳು ಆಡಬೇಡ ನೀನು, ಗೊತ್ತಾಯ್ತಾ? ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಬೇಕು ನೀನು ಅಷ್ಟೇ. ಅಲ್ಲೋಡಿ ಹೆಂಗೆ ಮಾತಾಡ್ತೀಯ ನೀ? ನೋಡು, ನಾನು ನಿನ್ನನ್ನು ಕಟ್ಕೊಂಡಿದ್ದೀನ, ನೀನು ನನ್ನನ್ನು ಕಟ್ಕೊಂಡಿದ್ಯಾ? ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಅಷ್ಟೇ. ನೀನು ಹೇಳ್ತೀಯ ಅಂತ ನಾನೆಲ್ಲ ಕೇಳೋಕ್ಕಾಗಲ್ಲ. ನೋಡು, ನಿನ್ನ ಹತ್ರ ಜಾಸ್ತಿ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ಟೈಮ್ ಆಯಿತು, ಬೇಗ ಕೊಟ್ಬಿಡು ಅಷ್ಟೇ. ಯಾವಾಗಲೂ ಇದೇ ಆಯಿತು ನಿನಗೆ. ನಿನ್ನ ಹತ್ರ ಬಂದರೆ ಸಾಕು ಮಾತಾಡೋಕ್ಕೆ, ಏನಾದರೂ ಒಂದು ಕೇಳ್ತಾ ಇರ್ತೀಯ ನೋಡು. ಆದರೂ ನೀನು ಇದೆಯಾ? ಒಂದು ಸರಿನಾದರೂ ಏನಾದರೂ ಕೊಡ್ತೀಯಾ? ಕೊಡಲ್ಲ ನೀನು. ಈಗಲೂ ಅಷ್ಟೇ ನಾನು ಕೊಡಲ್ಲ, ಹೋಗು. ಹೌದಾ? ಬೇಡ ಶೋಭಾ, ನೋಡು, ಈ ಥರ ಸತಾಯಿಸಿದ್ಯಾ ಅಂದರೆ ಆಮೇಲೆ ನಾನು ನಿಜವಾಗ್ಲೂ ನಿನಗೆ ಸತಾಯಿಸ್ತೀನಿ. ಪರವಾಗಿಲ್ಲ, ಹಾಗೆ ಮಾಡು. ಶೋಭಾ ನಿಂತ್ಕೋ, ಎಷ್ಟು ಕೊಬ್ಬು ನೋಡಿ ಇವಳಿಗೆ, ಹೆಂಗೆ ಹೋಗ್ತಾಳೆ. ನಾನು ಕೈಗೆ ಸಿಗು, ನಿನಗೆ ಮಾಡ್ತೀನಿ. ಕಾಫಿ ಕೊಟ್ರಾ? ಐಶು ಕೊಟ್ಟು ಬಂದೆ. ನೀವು ಕಾಫಿ ಕುಡಿಯೋತ್ತಿಗೆ? ನಾನು ಕುಡಿಯಲ್ಲ ಐಶು, ನನಗೆ ಅಭ್ಯಾಸ ಇಲ್ಲ. ನೋಡಜ್ಜಿ, ಈ ಮನೇಲಿ ಹಾಲು, ಸಕ್ಕರೆ, ಕಾಫಿ ಪುಡಿ, ಟೀ ಪುಡಿ ಎಲ್ಲ ಉಳಿತಾಯ ಮಾಡ್ತಿದ್ದಾರೆ ನಿಮ್ಮ ಸೊಸೆ. ಐಶು, ಆ ಥರ ಎಲ್ಲ ಏನಿಲ್ಲ, ನಾನು ನಮ್ಮನೇಲೂ ಕುಡಿತಾ ಇರಲಿಲ್ಲ ಕಣೆ. ಅಯ್ಯೋ ಪರವಾಗಿಲ್ಲ, ಅದಕ್ಕೆ ನಾವೇನು ಬೇಜಾರು ಮಾಡ್ಕೊಡಲ್ಲ. ಇಲ್ಲಿ ಹಾರ್ಲಿಕ್ಸ್ ಕುಡೀರಿ, ಇಲ್ಲ ಬೂಸ್ಟ್ ಕುಡೀರಿ. ಸರಿ ಐಶು, ಇನ್ಮೇಲೆ ನೀನು ಹೇಳಿದ್ಯಲ್ವಾ, ಕುಡಿತೀನಿ ಬಿಡು. ಲೇ ಐಶು, ಯಾಕೆ ಹಂಗೋಳಿ ಕಂತೆ ಬೆಳಗ್ಗೆನೆ ಅವಳಿಗೆ? ಅಯ್ಯೋ ಸುಮ್ಮನೆ ಅಜ್ಜಿ, ನಿನಗೆ ಗೊತ್ತಿಲ್ಲ, ಇವರಿಬ್ರು ಸೇರ್ಕೊಂಡು ನನ್ನನ್ನು ಎಷ್ಟು ಆಟ ಆಡಿಸ್ತಾರೆ ಗೊತ್ತಾ? ಐಶು, ನಾನೇನೇ ಮಾಡಿದೆ ನಿನಗೆ? ಏನು ಗೊತ್ತಾ ಅಜ್ಜಿ, ಏನಾದರೂ ಹೇಳಿದ್ರೆ ನನಗೆ ಸಪೋರ್ಟ್ ಮಾಡಿದ್ನಿಲ್ಲ, ಅದಕ್ಕೆ ಅಣ್ಣಗೆ ಸಪೋರ್ಟ್ ಮಾಡ್ತಾರೆ. ಈಗಾಗಲೇ ಎಷ್ಟು ಬುದ್ಧಿ ಇದೆ ನೋಡಿ. ಏ ದಡ್ಡಿ, ಆ ಗಂಡನ ಸಪೋರ್ಟ್ ಮಾಡಿದೆ ನಿನಗೆ ಸಪೋರ್ಟ್ ಮಾಡೋಕ್ಕಾಗ್ತತೇನೆ? ಹೋಗಜ್ಜಿ, ಅಣ್ಣನಿಂತ ನಾನು ತಾನೇ ಇಂಪಾರ್ಟೆಂಟ್ ಎಲ್ಲರಿಗೂ. ನಾನು ತಾನೇ ಈ ಮನೆಗೆ ಚಿಕ್ಕೋಳು, ನನಗೆ ತಾನೇ ಎಲ್ಲರೂ ಸಪೋರ್ಟ್ ಮಾಡಬೇಕು. ಏನು ಬೇಜಾರು ಮಾಡ್ಕೋಬೇಡ ಐಶು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಪರವಾಗಿಲ್ಲ ಬಿಡಿ, ಅದಕ್ಕೆ ನೀವೇನು ನನಗೆ ಸಪೋರ್ಟ್ ಮಾಡಬೇಡಿ, ನಿಮ್ಮ ಯಜಮಾನ್ರಿಗೆ ಸಪೋರ್ಟ್ ಮಾಡಿ. ತುಂಬ ತಮಾಷೆ ಮಾಡ್ತೀಯ ಕಣೆ ನೀನು. ಅದು ಸರಿ, ಅದಕ್ಕೆ ಫಸ್ಟ್ ಡೇ ಹೇಗಿತ್ತು ಎಕ್ಸ್ಪೀರಿಯನ್ಸು ನಮ್ಮ ಮನೇಲಿ ನಿಮಗೆ? ಹೇಗಿರುತ್ತೆ? ನಾರ್ಮಲ್ ಆಗಿದೆ. ಅಯ್ಯೋ ಹಾಗಾದರೆ ಬಿಡಿ, ನಿಮ್ಗೇನು ಫೀಲಿಂಗ್ಸ್ ಇಲ್ಲ ಅದಕ್ಕೆ. ಏನೇ ಮಾತಾಡ್ತಿದ್ಯಾ ನೀನು ಅವಳಿಗೆ? ಯಾಕಬ್ದಿರ್ಬೇಕಾಗಿತ್ತು? ಹಾಗಲ್ಲ ಅಜ್ಜಿ, ಫಸ್ಟ್ನೇ ದಿವಸ ಗಂಡನ ಕಾಫಿ ತಗೊಂಡೋಗಿ ಕೊಟ್ಟಿದ್ದಾರೆ, ಏನು ಫೀಲಿಂಗ್ಸ್ ಇರಲ್ವಾ? ಅದು ಯಾತ್ರದ್ದೇ ಫೀಲಿಂಗ್ಸ್ ಅಂತೆ, ಫೀಲಿಂಗ್ಸು. ಹೋಗಿ ಅದೇನು ಕೆಲಸ ನೋಡ್ಕೊ, ಹೋಗಿ. ಅಯ್ಯೋ ಅಜ್ಜಿ, ನಿಮ್ಗಂತೂ ಅರ್ಥ ಆಗಲ್ಲ ಬಿಡಿ. ಏನಕ್ಕೆ ನೀವೇನೋ ನಮ್ಮ ಅಣ್ಣನ ಕಾಫಿ ತಗೊಂಡು ಕೊಟ್ರಿ, ನಮ್ಮ ಅಣ್ಣ ಏನು ಕೊಡಲಿಲ್ಲ ನಿಮಗೆ? ಏನೇ ಕೊಡಬೇಕಾಗಿತ್ತು? ಹೌದು ಐಶು, ಏನು ಕೊಡಬೇಕಾಗಿತ್ತು? ಅಯ್ಯೋ ಅದಕ್ಕೆ ನೀವು ತುಂಬ ದಡ್ಡಿ ಅಂದರೆ ದಡ್ಡಿ, ನಿಮ್ಗೇನು ಗೊತ್ತಾಗಲ್ಲ ಅನ್ಸುತ್ತೆ. ಹೋಗಿ ಬರ್ರಿ ನೀನು, ಅದೇನು ಕೆಲಸ ನೋಡ್ಕೊ ಬಾ. ಅದಕ್ಕೆ ಬನ್ನಿ ಇಲ್ಲಿ, ನಮ್ಮ ಅಣ್ಣ ಮುಟ್ಟುಗಿತ್ತು ಏನು ಕೊಡಲಿಲ್ಲ ನಿಮಗೆ? ನೀನು ಏನು ಈ ಥರ ಎಲ್ಲ ಕೇಳ್ತೀಯ ನೀನು? ಓಕೆ, ನನಗೆಲ್ಲ ಅರ್ಥ ಆಯ್ತು ಬಿಡಿ. ಅದಕ್ಕೆ ಏನು ಯಾವ ಕಿವಿಗೆ ಹೇಳಿದ್ ನೀನು? ಏನೂ ಇಲ್ಲ ಬಿಡಿ ಅಮ್ಮ. ಅಜ್ಜಿ ಎಲ್ಲ ಸಕ್ಸಸ್ಸು. ಅದು ಯಾವ್ದು ಮಾತಾಡ್ತಾಳೋ, ಅದೇನು ಹೇಳ್ತಾಳೋ? ಅದೇನು ಹೇಳಿಳು ಅಮ್ಮ? ಈ ಶೋಭಾ, ಇನ್ನೇನಮ್ಮ? ಅಮ್ಮ ಅದು ಅಡುಗೆ ಏನು ಮಾಡಬೇಕು? ಅಡುಗೆನಾ ಮಾಡಿವಂತೆ. ನೀನು ತವ್ರ ಮನೆಗೆಲ್ಲ ಹೋಗಿ ಬಂದ್ಮೇಲೆ ಇನ್ನು ನಿಧಾನಕ್ಕೆ ಮಾಡ್ಕೊಣಿವಂತೆ. ಇವತ್ತೇನು ಅಡುಗೆ ಮಾಡೋಕೆ ಹೋಗ್ಬೇಡ, ಬರ್ತಾರೆ ಅಡುಗೆ ಮಾಡೋರು ಹೇಳಿದ್ದೀನಿ. ಅಲ್ಲ ಅಮ್ಮ, ನಾನೇ ಏನಾದರೂ ಮಾಡ್ತಾ ಇದ್ದೆ. ಅಯ್ಯೋ ಇನ್ನು ಜನ ಸ್ಯಾನೆ ಜನ ಅವರೇ, ಎಲ್ರಿಗೂ ಮಾಡೋಕ್ಕಾಗ್ತತೆ ನಮ್ಮ ನೀನು ಒಬ್ಳು ಕೈಲಿ? ಬಂದವ್ರ ಕೈಲೆಲ್ಲ ಕೆಲಸ ಮಾಡೋಕೆ ಚೆನ್ನಾಗಿರಲ್ಲ. ಬೇರೆಯವ್ರಿಗೆ ಹೇಳಿದ್ದೀನಿ, ಬರ್ತಾರೆ ಭಟ್ರು ಮಾಡಿಕೊಡ್ತಾರೆ. ಸರಿ ಅಮ್ಮ, ಆಯಿತು. ಆಮೇಲೆ ಏನನ್ನ ತಿಂತೀಯನಮ್ಮ ನೀನು? ಏನು ಬೇಡಮ್ಮ, ನೀವೆಲ್ಲರೂ ಏನು ಅಡುಗೆ ಊಟ ಮಾಡ್ತೀರಾ ಅದನ್ನೇ ತಿಂತೀನಿ. ಅಲ್ಲ ಏನನ್ನ ಇಂಥ ತಿಂಡಿ ಪಂಡಿ ತಿಂತೀನಿ ಅನ್ನಂಗಿದ್ರೆ ಅದನ್ನು ಮಾಡಿಸ್ತೀನಿ. ಏನು ಬೇಡಮ್ಮ, ನಾರ್ಮಲಾಗಿ ಯಾವ ಥರ ಅಡುಗೆ ಮಾಡಿಸ್ತೀರಾ ಅದನ್ನೇ ಮಾಡಿಸಿ ಸಾಕು. ಆಗ್ಬೋದು. ಇನ್ನೇನು ತಿಂಡಿ ರೆಡಿ ಆಗ್ತಾ ಇದೆ. ನಿಮ್ಮವ್ರಿಗೆಲ್ಲ ಫ್ರೆಶಪ್ ಆಗಿ ಕೇಳ್ಬಿಡಮ್ಮ, ರೆಡಿ ಆಗೋಕ್ಕೆ ತಿಂಡಿ ತಿನ್ನೋಕ್ಕೆ. ಇನ್ನು ಎಷ್ಟು ದಿನ ಅಮ್ಮ? ಇನ್ನೇನು ಇವತ್ತೇ ಅಮಾವಾಸ್ಯೆ, ನಾಳೆ ಕಾಳು ದಿನ. ಇವತ್ತು ನಾಳೆನೂ ಇಲ್ಲೇ ಇರಬೇಕು. ಇವತ್ತೆಲ್ಲ ನಿಮ್ಮ ಅತ್ತೆ ಎಲ್ಲ ಹೋಗ್ತಾರೆ, ನಿಮ್ಮ ಅಕ್ಕ ಒಬ್ಬಳೇ ಇರೋದಿಲ್ಲ. ಹೇಳಿದ್ದಾರೆ. ಅವ್ರಿಗೂ ಅಲ್ಲಿ ಕೆಲಸಗಳು ಇರ್ತಾವಂತೆ, ಹಂಗಾಗಿ ಅವ್ರು ಹೋಗ್ತಾರೆ. ನಿಮ್ಮ ಅಕ್ಕ ಒಬ್ಬಳೇ ಇಲ್ಲಿ ಇರ್ತಾಳೆ. ನಾವು ಎಲ್ಲ ಬೀಗ್ರೂಟ ಮುಗಿಸ್ಕೊಂಡು ಒಂದಕ್ಕಿಂತ ಹೋಗೋದು ಕಣವ. ಅಂದರೆ 3 ದಿನ ಆಗುತ್ತಲ್ಲಮ್ಮ ಇನ್ನು? ಇನ್ನು 3 ದಿನ ಇರಬೇಕು ಇಲ್ಲೇ. ಯಾಕೆ ಇರಕ್ಕೆ ಆಗ್ತಾ ಇಲ್ವಾ ಶೋಭಾ? ಯಾಕೆ ಬೇಜಾರಾಗ್ತೈತಾ? ಅಯ್ಯೋ ಇಲ್ಲ ಅಮ್ಮ, ಆ ಥರ ಎಲ್ಲ ಏನು ಬೇಜಾರಿಲ್ಲ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಟಿವಿ ಐತೆ, ಟಿವಿ ಹಾಕೊಂಡು ನೋಡು. ಜಯಕುಮಾರನು ಎಲ್ಲೂ ಹೋಗಲ್ಲ, ನಿನ್ನ ಜೊತೆಗೆ ಇರ್ತಾನೆ.
ಸರಿ ಅಮ್ಮ ಆಯಿತು. ಸರಿ ಜಯಕುಮಾರ ಹೋಗಿ ಫ್ರೆಶಪ್ ಆಗ್ಬರ್ತಾನೆ. ಇವಾಗ ಅವನು ವಾಕಿಂಗ್ ಮಾಡಕ್ಕೆ ಹೋಗವನಿ. ಅವನು ದಿವಸಾನು ಆಚೆ ಕಡೆ ಹೋಗ್ತಾನೆ ವಾಕಿಂಗ್ ಮಾಡೋಕ್ಕೆ. ಇವಾಗ ಆಚೆ ಹೋಗಂಗಿಲ್ವಲ್ಲ, ಅದಕ್ಕೆ ಮೇಲೆ ಟೆರೆಸ್ ಮೇಲೆ ಇರ್ತಾನೆ. ಹೇಳಿದ್ರು ಅಮ್ಮ. ಇವಾಗ ಸ್ನಾನ ಮಾಡ್ಕೊಂಡು ಅವನು ಫ್ರೆಶಪ್ ಆಗ್ಬರ್ತಾನೆ. ಆಮೇಲೆ ಇಬ್ರು ಕೂತ್ಕೊಂಡು ತಿಂಡಿ ತಿನ್ನಿವ್ರಂತೆ. ಸರಿನಾ? ಸರಿ ಅಮ್ಮ ಆಯಿತು. ಆಮೇಲೆ ನಿಂಗೂ ಎಲ್ಲ ಅಡ್ಜಸ್ಟ್ ಆಯ್ತಾನವ ಮನೆ? ಹ್ಞೂ ಅಮ್ಮ, ಇನ್ನೂ ಆಗ್ತಾ ಇದೆ. ನಿನ್ನೆ ಒಂದು ದಿವಸಕ್ಕೆ ಸ್ವಲ್ಪ ಭಯ ಇತ್ತು, ಇವತ್ತು ಪರವಾಗಿಲ್ಲ. ನಮ್ಮನೆ ಅಂತ ಫೀಲ್ ಆಗ್ತಾ ಇದೆ ನನಗೆ. ಹಂಗೆ ಅಭ್ಯಾಸ ಆಗೋಗ್ಬಿಡ್ತದೆ ಬಿಡು, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಸರಿ ಅಮ್ಮ. ಏನು ಮಾಡ್ತಾ ಇದೆಯಾ ಇಲ್ಲಿ ನಿಂತ್ಕೊಂಡು? ಏನೂ ಇಲ್ಲ ಅತ್ತೆ, ಸುಮ್ಮನೆ ನಿಂತ್ಕೊಂಡಿದ್ದೆ. ಸರಿ, ನೀನು ತಿಂಡಿ ರೆಡಿ ಆಗ್ತಾ ಇದೆ. ನಿನ್ನ ಗಂಡಂಗೆ ಹೇಳ್ಬಿಡು ಬಿರಿಯಾನಿ ಫ್ರೆಶಪ್ ಆಗಿ ಬರೋಕ್ಕೆ, ತಿಂಡಿ ತಿನ್ನಿವ್ರಂತೆ. ಅಮ್ಮ ಹೇಳಿದ್ದಾರೆ ಅತ್ತೆ. ಆಮೇಲೆ ಗೊತ್ತಲ್ಲ, ಇನ್ನು 3 ದಿವಸ ಇಲ್ಲೇ ಇರಬೇಕು. ಎಲ್ಲ ಈಗ ತಾನೆ ಅಮ್ಮ ಮಾತಾಡ್ಕೊಂಡು ಹೋದ್ರು. ಸರಿ ಸರಿ ಆಯಿತು. ಏನಾದರೂ ಬೇಕಾಗಿದ್ದು ಐಸುತ್ತಾಗೆಲ್ಲ ಕೇಳಿ ಈಸ್ಕ. ಸರಿ ಅತ್ತೆ ಆಯಿತು. ಜೈ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು, ಬಂದ್ರೋ ಇಲ್ವಾ ಇನ್ನು? ಬನ್ನಿ ಮೇಡಮ್. ಜೈ ಇಷ್ಟು ಬೇಗ ವಾಕಿಂಗ್ ಮುಗಿಸ್ಕೊಂಡ್ ಬಂದ? ಕಣೆ, ನೀನು ಬಂದಿರ್ತೀಯ ಅಂತ ಬೇಗ ಬಂದೆ. ನೀನು ನೋಡಿದ್ರೆ ನಾನು ಬಂದು ಎಷ್ಟೊತ್ತಾದ್ಮೇಲೆ ಬರ್ತಾ ಇದೆಯಾ. ಹಾಗೇನಿಲ್ಲ ಜೈ, ನಿಮ್ಮಮ್ಮನೂ ನಿಮ್ಮ ಅಜ್ಜಿ ಮಾತಾಡ್ತಾ ಇದ್ದೆ. ಅಲ್ಲ, ನೀನು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಅವಳಿಗೇನು ಗೊತ್ತಿಲ್ಲ ಎದ್ದು ಸಪೋರ್ಟ್ ಮಾಡೋಣ ಅನ್ನಲ್ಲ, ಆರಾಮಾಗಿ ಮಲ್ಕೊಂಡಿದ್ದೆ ಅಲ್ಲ? ನನ್ನ ತಂಗಿ ಇದ್ಲಲ್ವೇ? ಅವಳಿದ್ಬಿಟ್ರೆ ಎಲ್ಲಾನು ಅವಳ ಹತ್ರನೇ ಕೇಳೋಕ್ಕಾಗುತ್ತಾ? ನೀನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನನ್ನ ರೂಮಿಗೆ ಬರಬೇಕಾಗಿತ್ತು ನೀನು. ಜೈ ಇನ್ನೂ 3 ಡೇಸ್ ಇಲ್ಲೇ ಇರಬೇಕಂತೆ. ಅಯ್ಯೋ, ನಿನ್ನ ಅಜ್ಜಿ ಲೈಫ್ ಲಾಂಗ್ ಇದೇ ಮನೇಲಿ ಇರಬೇಕು ಕಣೆ ನೀನು. ಅಲ್ಲ, ಬರೀ 3 ಡೇಸ್ಗೆ ಹಿಂಗೆ ಹೇಳ್ತಾ ಇದೆಯಲ್ಲ. ಹಾಗಲ್ಲ ಜೈ, ಮನೆಗೆ ಹೋಗ್ಬೇಕು, ಅಪ್ಪ ಅಮ್ಮ ನೋಡಬೇಕು ಅಂತ ಅನ್ನಿಸ್ತಿದೆ. ಹೋಗೋಣ ಬಿಡೆ, ಕರ್ಕೊಂಡು ಹೋಗ್ತೀನಿ. ಏನೇ ಶುಭ ನೀನು, ನಾನು ನಿನ್ನ ಜೊತೆಗಿದ್ರು ನಿನಗೆ ಬೋರ್ ಆಗುತ್ತಾ? ಹಾಗಲ್ಲ, ಸುಮ್ಮನೆ ಕೇಳಿದೆ. ಏನು ಯೋಚನೆ ಮಾಡಬೇಡ, ಸರಿನಾ? ಸರಿ ತಗೊಳ್ಳಿ, ಬೇಗ ಫ್ರೆಶಪ್ ಆಗಿ ಬನ್ನಿ. ಸರಿ, ಬೇಗ ಬರ್ತೀನಿ. ಯಾಕೋ ತುಂಬ ಬೇಜಾರಲ್ಲಿದ್ದಾಳೆ, ಇವಳನ್ನ ಖುಷಿಯಾಗಿ ಇಟ್ಕೊಬೇಕು. ನೋಡು, ಯಾವಾಗಲೂ ಈ ಥರ ಕುಂಕುಮ ನಿನ್ನ ಹಣೆಯಲ್ಲಿ ಇಟ್ಕೊಂಡಿರ್ಬೇಕು, ಸರಿನಾ? ಸಾರಿ ಜೈ, ನನಗೆ ನೆನಪಿರಲಿಲ್ಲ, ಮರ್ತೋಗಿದ್ದೆ. ಈಗ ನೋಡು, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ. ಐ ಲವ್ ಯು ಚಿನ್ನು. ನೀನು ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಏನು ಅಣ್ಣ ಮಿಂಚ್ತಾ ಇದೆಯಾ? ಮತ್ತೆ ನಾವು ಅಂದ್ರೆ ಏನು ಕಮ್ಮಿನಾ? ಬಿಡಪ್ಪ, ಅದಕ್ಕೆ ಬಂದಮೇಲೆ ಏನೋ ಅಂತ ಕಳೆ ಬಂದ್ಬಿಟ್ಟೈತೆ. ಕಣೆ, ಹೆಂಗೆ ನಾನು ನನ್ನ ಹೆಂಡತಿ ಹಿಂಗೆ ಕಾಣಿಸ್ತಾ ಇದ್ದೀವಿ? ನಂದೇ ದೃಷ್ಟಿ ತಾಗುತ್ತೆ ಕಣೋ ನಿಮ್ಮಿಬ್ರಿಗೂ. ಅದಕ್ಕೆ ಸೋ ಬ್ಯೂಟಿಫುಲ್, ಲವ್ ಯು ಸೋ ಮಚ್.